ಇದಷ್ಟೇ ಅಲ್ಲ, ಈ ಅಕ್ರಮದ ಕುರಿತು ಮಾಹಿತಿ ಸಂಗ್ರಹಿಸಲು ಮುಂದಾದವರಿಗೆ ಅಪರಿಚಿತ ಸಂಖ್ಯೆಯಿಂದ ಕರೆಗಳು ಬರ್ತಾ ಇರುವುದು, ಬೆದರಿಕೆ ಸಂದೇಶಗಳು ರವಾನೆಯಾಗ್ತಾ ಇರುವುದು ಹಾಗೂ ಸತ್ಯ ಹೊರಬರದಂತೆ ಒತ್ತಡ ಕೂಡ ಇರಲಾಗ್ತಾ ಇದೆ ಎಂಬ ಆರೋಪಗಳು ಕೇಳಿಬಂದಿವೆ. ಈ ವಿಚಾರವನ್ನ ಮುಂದುವರಿಸಬೇಡಿ, ವಿಡಿಯೋ ಪ್ರಸಾರ ಮಾಡಬೇಡಿ, ಇದರ ಪರಿಣಾಮ ನೀವು ಎದುರಿಸಬೇಕಾಗುತ್ತದೆ ಎಂಬ ರೀತಿಯ ಬೆದರಿಕೆ ಕರೆಗಳು ನಮ್ಮ PTV ನ್ಯೂಸ್ ಕನ್ನಡದ ಸ್ಟಿಂಗ್ ಆಪರೇಷನ್ ತಂಡಕ್ಕೆ ಬರ್ತಾ ಇದೆ. ಫೋನ್ ಲೌಡ್ ಸ್ಪೀಕರ್ ಹಾಕ್ಬಿಟ್ಟು ಮಾತಾಡಿ. ಕೆಲವು ಮೂಲಗಳ ಮಾಹಿತಿಯ ಪ್ರಕಾರ ಈ ಬೆಳವಣಿಗೆ ಅಕ್ರಮ ಜಾಲದ ಹಿಂದೆ ಪ್ರಭಾವಿ ವ್ಯಕ್ತಿಗಳು ಅಥವಾ ಸಂಘಟಿತ ಗುಂಪುಗಳ ಕೈವಾಡ ಇದೆಯೇ ಎಂಬ ಅನುಮಾನವು ಮತ್ತಷ್ಟು ಹೆಚ್ಚಿಸಿದೆ. ವೀಕ್ಷಕರು ನೋಡ್ತಾ ಇದ್ದೀರಾ PTV ನ್ಯೂಸ್ ಕನ್ನಡ. ನಾನು ಚಂದ್ರಿಕಾ. ಇಂದು ಪೆಟ್ರೋಲ್ ಮತ್ತು ಡೀಸೆಲ್ನ ಕರಾಳ ದಂಧೆನ ನಿಮ್ಮ ಮುಂದೆ ತೆರೆದುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಈಗ ನೋಡ್ತಾ ಇರ್ಬೋದು, ಈಗ ಸುಮಾರು 20,000ರಿಂದ 30,000 ಲೀಟರ್ ಗಟ್ಟಲೆ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ನ ತೆಗೆದುಕೊಂಡು ಅನಧಿಕೃತವಾಗಿ ಈ ರೀತಿಯಾದಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಈಗ ನೋಡ್ತಾ ಇರೋದು ಕೋಲಾರದಿಂದ ಹೋಗುವಂಥ ಹೊಸಕೋಟೆ ಟು ಕೋಲಾರ ಮಾರ್ಗದಿಂದ ಹೋಗುವಂತಹ ಈ ಒಂದು ಭಾಗದಲ್ಲಿ ಒಂದು ಹೆದ್ದಾರಿಗೆ ತಲುಪುವಂಥ ಈ ಮಾರ್ಗದಲ್ಲಿ ಈ ಒಂದು ದಂಧೆ ಅಂತ ನಡೀತಾ ಇರುವಂಥದ್ದು. ಈ ನೋಡ್ತಾ ಇರ್ಬೋದು ಯಾವ ರೀತಿಯಾದಂಥ ಕೆಲಸಗಳು ಮಾಡ್ತವೆ. ಸುಮಾರು ಬೆಳಗಿನ ಸಮಯದಿಂದ ಒಂದು ಮುಂಜಾನೆಯಿಂದ ಹಿಡಿದು 24 hours ಇಂಟು ಬಾರ್ ಅಂತಲೇ ಹೇಳ್ಬೋದು ಈ ಒಂದು ಕೃತ್ಯನ ನಡೆಸುವಂಥ ದಂಧೆ, ಪೆಟ್ರೋಲ್ ಮತ್ತು ಡೀಸೆಲ್ ದಂಧೆ ಅಂತ ನಡೆಸುವಂಥ ದಂಧೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಏನಪ್ಪ ಅಂತ ಅಂದರೆ ಇದು ಮಧ್ಯ ಪ್ರಾಂತ್ಯದ ಯುದ್ಧದಲ್ಲಿ ಆಗುವಂತಹ ಇನ್ನೂ ಆ ಒಂದು ಯುದ್ಧ ನಡೀತಾ ಇದೆ. ಈಗ ಇದರಿಂದ ಜನಸಾಮಾನ್ಯರಿಗೆ ಹೊಡ್ತಾ ಬೀಳ್ತಾ ಇದೆ. ಪೆಟ್ರೋಲ್ ಡೀಸೆಲ್ ದರ ದಿನೇ ದಿನೇ ಹೆಚ್ಚುತ್ತಾ ಇದೆ. ಆದರೂ ಸಹ ಇಲ್ಲಿ ಸರ್ಕಾರಕ್ಕೆ ಮಣ್ಣೆರಚುವಂಥ ಕೆಲಸಗಳು ಕೂಡ ನಡೀತಾ ಇದೆ. ನೋಡ್ತಾ ಇರ್ಬೋದು ಎಷ್ಟು ಈಗ ಆಲ್ರೆಡಿ ನಾವು ಈಗ ಸ್ಟಿಂಗ್ ಕೂಡ ಮಾಡಿರುವಂಥದ್ದು ಸುಮಾರು ನಾವು ನೋಡಿರೋ ಪ್ರಕಾರ ಒಂದು 4ರಿಂದ 5 ಈಗ ಒಂದು 5 ನಿಮಿಷದಲ್ಲಿ ನೋಡಿರುವಂಥದ್ದು ಒಂದು 4ರಿಂದ 5 ನಾವು ನಿನ್ನೆಯಿಂದ ಬಂದು ಇಲ್ಲಿ ಸ್ಟಿಂಗ್ ಎಲ್ಲ ಮಾಡಿದ್ದೀವಿ. ಸುಮಾರು 30ರಿಂದ 40 ಲಾರಿಗಳು ಆಗಿರ್ಬೋದು, ಒಂದು ಗಾಡಿಗಳು ವೆಹಿಕಲ್ಸ್ಗಳೆಲ್ಲ ಓಡಾಡ್ತಾ ಇರುವಂಥದ್ದು. ಇಲ್ಲಿ ಬಂದು ಅನಧಿಕೃತವಾಗಿ ಪೆಟ್ರೋಲ್ ಡೀಸೆಲ್ನ ಪಂಪ್ ಮಾಡಿಬಿಟ್ಟು ಸುಮಾರು 20,000ರಿಂದ 40,000 ದಿನಕ್ಕೆ ಆಗುವಂಥ ಒಂದು ದಂಧೆ ಅಂತಾನೆ ಕೂಡ ಹೇಳ್ಬೋದು. ಈ ಮಾಫಿಯಾದಿಂದ ಜನರ ಜೀವ, ವಾಹನಗಳ ಸುರಕ್ಷತೆ ಮತ್ತು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಇಂಧನವು ಸರ್ಕಾರಕ್ಕೆ ನಷ್ಟವನ್ನುಂಟು ಮಾಡ್ತಾ ಇದೆ. ಈ ಒಂದು ನಕಲಿ ಇಂಧನದ ಮಾಫಿಯಾದ ಕರಾಳ ಮುಖವನ್ನ ಬಯಲಿಗೆಳೆಯುವ ಎಕ್ಸ್ಕ್ಲೂಸಿವ್ ವರದಿ ಅತಿ ಶೀಘ್ರದಲ್ಲಿ ನಿಮ್ಮ PTV ನ್ಯೂಸ್ ಕನ್ನಡದಲ್ಲಿ ಮಾತ್ರ.